ಸೆಕೆಂಡ್ ಪ್ರೈಸ್ ಸುಷ್ಮಿತಾ ಅಂಡ್ ರಮ್ಯಾ. ಸುಷ್ಮಿತಾ ಥರ್ಡ್ ಪ್ರೈಸ್ ಪಲ್ಲವಿ ಅಂಡ್ ಭಾಗ್ಯ. ಇದುವರೆಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಗೆದ್ದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರಶಂಸನ ಧನ್ಯವಾದಗಳು. ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಇಲ್ಲಿ ಏಕೆ ಹಮ್ಮಿಕೊಳ್ಳಲಾಗಿದೆ ಅಂತಂದರೆ, ವರ್ಷನೂ ಜನವರಿ 25ನೇ ತಾರೀಕು ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ, 2011ರಲ್ಲಿ ಒಂದು ತಜ್ಞರ ತಂಡವನ್ನು ಆಯೋಜಿಸಲಾಗಿದ್ದು, ಮತದಾರರು ಓಟನ್ನು ಮಾಡೋದಕ್ಕೆ ಸುಮಾರು ಜನ ಹೋಗ್ತಾ ಇಲ್ಲ, ಎಷ್ಟು ಪರ್ಸೆಂಟೇಜ್ ಓಟು ಪೋಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಅನ್ನು ತರಿಸ್ಕೊಡ್ತಾರೆ. ಆ ವರದಿಯ ಪ್ರಕಾರ 40ರಿಂದ 50% ಒಳಗಡೆ ಈ ಮತವನ್ನು ಚಲಾಯಿಸ್ತಾ ಇರ್ತಾರೆ. ಅಂದರೆ ಒಂದು ಹಳ್ಳಿಯಲ್ಲಿ 1000 ಮತ ಇದ್ರೆ 500 ಮತ ಅಷ್ಟೇ ಚಲಾಯಿಸೋದು. ಬೇರೆಯವರೆಲ್ಲ ಇನ್ನು 500 ಜನ ಯಾಕೆ ಚಲಾಯಿಸೋದಿಲ್ಲ ಅಂತಂದ್ರೆ, ಅದರಲ್ಲೂ ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ಯಾರು ಬುದ್ಧಿವಂತರಿರ್ತಾರೋ, ಯಾರು ಒಳ್ಳೆ ವಿದ್ಯಾವಂತರಿರ್ತಾರೋ ಅವರೇ ಮತವನ್ನು ಚಲಾಯಿಸಿರಲ್ಲ. ಆವಾಗ ಯಾಕೆ ಒಳ್ಳೆಯವರು ಮತ ಚಲಾಯಿಸಿರಲ್ವೋ ಆವಾಗ ಆಯ್ಕೆ ಆಗುವಂಥವ್ರು ಎಲ್ಲನೂ ಹೆಂಗಿರ್ತಾರಪ್ಪ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ. ಒಳ್ಳೆ ವಿದ್ಯಾಕಾರ ಚಲಾವಣೆ ಮಾಡಿದ್ರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಬೋದು, ಒಳ್ಳೆ ಸರ್ಕಾರ ನೋಡ್ಬೋದು, ಒಳ್ಳೆ ಸೌಲಭ್ಯಗಳನ್ನ ಪಡ್ಕೊಳ್ಬೋದು. ಯಾವಾಗ ಒಳ್ಳೆಯವರನ್ನ ನಾವು ಮತ ಚಲಾವಣೆ ಮಾಡಿ ಆಯ್ಕೆ ಮಾಡ್ಕೊಳ್ಳಲ್ವೋ ಆವಾಗ ನಮ್ಮ ಕೈಯಲ್ಲೇ ಇರುತ್ತೆ, ನಾವು ಆ ಕಷ್ಟಗಳನ್ನ ಅನುಭವಿಸ್ಕೊಳ್ತಾ ಇರ್ಬೇಕಾಗುತ್ತೆ. ಎಲ್ಲಾ ವಿದ್ಯಾವಂತರು ಇವಾಗ ಇಲ್ಲಿ ಪ್ರಶಸ್ತಿ ಪತ್ರಗಳನ್ನು ಪಡ್ಕೊಂಡು ಬಂದಿರುವಂತ ವಿದ್ಯಾರ್ಥಿಗಳು ಮಾತ್ರ ಪಡ್ಕೊಂಡ್ರು, ಬೇರೆ ವಿದ್ಯಾರ್ಥಿಗಳು ಪಡ್ಕೋಬಹುದಾಗಿತ್ತಲ್ಲ. ಯಾಕೆ? ನಿಮ್ಮಲ್ಲಿರುವಂತ ಪ್ರತಿಭೆ, ನಿಮ್ಮಲ್ಲಿರುವಂತ ಇಂಟೆಲಿಜೆನ್ಸ್ ಮೇಲೆ ಆ ಪ್ರತಿಭಾ ಪುರಸ್ಕಾರ ಇವತ್ತು ನೀವು ಪಡ್ಕೊಂಡು